ನಮಸ್ಕಾರ. ಇವತ್ತು ನಾವು ಆರ್ ನಗರದಲ್ಲಿರುವಂತಹ ರಕ್ಷಿತ್ ಶೆಟ್ಟಿ ಅವರ ನಿವಾಸವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆದರೆ ಈ ಮನೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ. ಇದು ಅರ್ಧ ಮಾತ್ರ ನಿರ್ಮಾಣ ಆಗಿರುವಂಥದ್ದು. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಯಾವ ರೀತಿಯಾಗಿ ಹಿಂದೆಗಡೆ ಈ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಕೆಲಸಗಳು ಕೂಡ ಇಲ್ಲಿ ಸಾಗ್ತಾ ಇಲ್ಲ. ಮನೆ ಕಟ್ಟಿಸಿದ್ದಾರೆ, ಒಂದು ಅರ್ಧ ಕಟ್ಟಿಸಿದ್ದಾರೆ ಅಷ್ಟೇ. ಅದಾದಮೇಲೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಕೂಡ ಚಾಲ್ತಿಯಲ್ಲಿಲ್ಲ. ಇದು ರಕ್ಷಿತ್ ಶೆಟ್ಟಿ ಅವರ ಮನೆ ಅಂತ ನಾವು ಖಡಾಖಂಡಿತವಾಗಿ ಹೇಳಬಹುದು. ಯಾಕಂದರೆ ರಕ್ಷಿತ್ ಶೆಟ್ಟಿ ಅವರ ಬ್ಯಾನರ್ ನಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಪರಂ ವಹ ಅಂತ ಹೇಳಿ. ಇಲ್ಲೂ ಕೂಡ ನಾವು ಆ ಒಂದು ಬೋರ್ಡನ್ನು ನೋಡಬಹುದು, ಯಾವ ರೀತಿಯಾಗಿ ಪರಂ ವಹ ಅಂತ ಇದೆ ಅಂತ ಹೇಳಿ. ಇದು ಕೇವಲ ಒಂದು ಮನೆಯಾಗಿ ಅವರು ನಿರ್ಮಾಣ ಮಾಡ್ತಾ ಇಲ್ಲ, ಇದು ಒಂದು ಸ್ಟುಡಿಯೋ ರೀತಿ ಅವರು ಕಟ್ಟಿಸ್ತಾ ಇರುವಂಥದ್ದು. ತುಂಬ ದೊಡ್ಡದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಒಂದು ಮನೆ. ಕೆಲವರು ಹೇಳೋ ಪ್ರಕಾರ ಈ ಮನೆಯನ್ನು ಅವರು ನಿರ್ಮಿಸೋಕೆ ಶುರು ಮಾಡಿ 10 ವರ್ಷಕ್ಕಿಂತ ಹೆಚ್ಚು ವರ್ಷ ಆಗಿದೆ. ಹೀಗಿರುವಾಗ ಯಾಕೆ ಇವರು ಈ ಮನೆಯನ್ನು ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿಲ್ಲ, ಏನು ಕಾರಣಗಳು ಅಂತ ಹೇಳಿ ಹಲವು ಊಹಾಪೋಹಗಳು ಕೂಡ ಸಿನಿರಂಗದಲ್ಲಿ ಹರಿದಾಡ್ತಾ ಇದೆ. ಹಾಗೂ ಈ ಮನೆಯ ಮತ್ತೊಂದು ಅಂಶ ಏನು ಅಂದರೆ, ಈ ಮನೆಯಿಂದ ನಾವು ನಿಂತ್ಕೊಂಡ್ರೆ ಅಲ್ಲಿ ದೇವಸ್ಥಾನ ಕಾಣಿಸುತ್ತೆ. ಓಂಕಾರ ದೇವಸ್ಥಾನ ಏನು ರಾಜರಾಜೇಶ್ವರಿಯ ಒಂದು ಪ್ರಮುಖ ಆಕರ್ಷಣೆ, ಅದು ಕೂಡ ಇಲ್ಲಿಂದ ತುಂಬ ಹತ್ತಿರದಲ್ಲಿ ಕಾಣಿಸುವಂಥದ್ದು. ಇಷ್ಟೆಲ್ಲ ಸೌಲಭ್ಯಗಳನ್ನು ಹೊಂದಿರುವಾಗ ಯಾಕೆ ಈ ಮನೆಯನ್ನು ಹೀಗೆ ಅರ್ಧ ಬರ್ಧ ಕಟ್ಟಿಸಿ ನಿಲ್ಲಿಸಿದ್ದಾರೆ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಒಂದು ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು ನಿಮಗೆ ಈ ಮನೆಯ ಸಂಪೂರ್ಣ ಒಂದು ನೋಟ ಯಾವ ರೀತಿಯಾಗಿರುತ್ತೆ ಅಂತ ನಾವು ತೋರಿಸ್ತಾ ಹೋಗ್ತೀವಿ, ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಮನೆಯ ಸೈಡ್ ಆ್ಯಂಗಲ್ ಮಾತ್ರ ನಿಮಗೆ ತೋರಿಸಿದ್ವಿ. ಆದರೆ ಮನೆಗೆ ಎಂಟರ್ ಆಗುವಂತಹ ಪ್ರಮುಖ ರಸ್ತೆಯಿಂದ ಮನೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನಾವು ನಿಮಗೆ ತೋರಿಸ್ತೀವಿ. ನಿಜಕ್ಕೂ ಕೂಡ ಜನ ಹೇಳೋ ರೀತಿ ಒಂದು ರೀತಿ ಬೂತ್ ಬಂಗ್ಲೆ ಥರನೇ ಮನೆ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ನಿರ್ಮಿಸೋಕೆ ಶುರು ಮಾಡಿ ಬಹಳ ವರ್ಷಗಳಿಂದ ಇದನ್ನು ಹಾಗೆ ಉಳಿಸಿದ್ದಾರೆ. ನೀವು ನೋಡಬಹುದು ಯಾವ ರೀತಿಯಾಗಿದೆ ಅಂತ ಹೇಳಿ. ಬಹಳ ದೊಡ್ಡದಾಗಿರುವಂಥದ್ದು ಮನೆ, ತುಂಬ ಭವ್ಯವಾಗಿ ಕಟ್ಟಿಸ್ತಾ ಇದ್ದಾರೆ. ಒಂದು ಸ್ಟುಡಿಯೋ ಮನೆ ಎರಡೂ ಸೇರಿ ಈ ಮನೆಯನ್ನು ಕಟ್ಟಿಸ್ತಾ ಇರುವಂಥದ್ದು. ಹೀಗಿರುವಾಗ ಈ ಮನೆಯನ್ನು ಯಾಕೆ ಈ ಥರ ಅರ್ಧ ವ್ಯವಸ್ಥೆಯಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ವ್ಯಕ್ತವಾಗ್ತಾ ಇರುವಂಥದ್ದು. ನೀವು ನೋಡ್ಬೋದು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಈ ಮನೆಯನ್ನು ನಿರ್ಮಿಸಬೇಕು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ಈ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿ ಒಂದಷ್ಟು ನಿರ್ಮಾಣ ಕೂಡ ಆಗಿದೆ. ಇಲ್ಲಿ ಒಂದು ಸೂಟಬಲ್ ಪ್ಲ್ಯಾನ್ ಏನಿರುತ್ತೆ ಅದರ ತಕ್ಕನಂತೆ ಈ ಮನೆ ನೀವು ನೋಡಬಹುದು. ಹೀಗಿರುವಾಗ ಯಾವ ಒಂದು ಸಮಸ್ಯೆಯಿಂದ ಈ ರೀತಿ ಆಗಿದೆ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಈಗ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಮನೆ ಇರೋದು ಪ್ರಮುಖವಾಗಿ ಓಂಕಾರ ಹಿಲ್ಸ್ ಹತ್ರ. ಇಲ್ಲಿಂದ ಕೆಲವೇ ಕಿಲೋಮೀಟರಲ್ಲಿ ದೇವಸ್ಥಾನವನ್ನು ಕೂಡ ನಾವು ನೋಡಬಹುದು. ಈ ಮನೆ ಒಳಗಡೆ ಹೋಗೋಕ್ಕೆ ಯಾರಿಗೂ ಕೂಡ ಅನುಮತಿ ಇಲ್ಲ. 4 ಕಡೆಯೂ ಕೂಡ ಶೆಡ್ಡಿನ ಸೀಟನ್ನು ಹಾಕಿ ಅವರು ಅದಕ್ಕೆ ಒಂದು ಪ್ರೊಟೆಕ್ಷನನ್ನು ಕೊಟ್ಟಿದ್ದಾರೆ, ಯಾರು ಕೂಡ ಮನೆ ಒಳಗಡೆ ಸುಳಿಬಾರ್ದು ಅಂತ ಹೇಳಿ. ಹೀಗಾಗಿ ಯಾರು ಕೂಡ ಮನೆ ಒಳಗಡೆ ಅಷ್ಟು ಸುಲಭವಾಗಿ ಹೋಗೋದಕ್ಕೆ ಆಗಲ್ಲ. ಹೀಗಾಗಿ ಹೊರಗಡೆಯಿಂದ ಮನೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನಾವು ನಿಮಗೆ ತೋರಿಸಬಹುದು. ಬಹಳ ಕನಸನ್ನಿಟ್ಟು ಈ ಮನೆ ಕಟ್ಟಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು ಅಂತ ಹೇಳಿ ಕೂಡ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಈ ಮನೆ ನೋಡಿದ್ರೆ. ಆದರೆ ಈ ರೀತಿ ಆಗಿರೋದು ನಿಜಕ್ಕೂ ಕೂಡ ಒಂದು ರೀತಿ ಬೇಸರದ ಸಂಗತಿ ಅಂತಲೇ ಹೇಳಬಹುದು. ದೊಡ್ಡ ಕನಸನ್ನೇ ಇಟ್ಟು ಈ ಮನೆಯ ಒಂದು ನಿರ್ಮಾಣವನ್ನು ಶುರು ಮಾಡಿರ್ತಾರೆ. ಹಾಗಿದ್ದಾಗ ಇವ್ರು ಯಾಕೆ ಈ ಮನೆಯನ್ನು ಅರ್ಧದಲ್ಲೇ ನಿಲ್ಲಿಸಿದ್ದಾರೆ ಅಂತ ಹೇಳಿ ಒಂದು ಪ್ರಶ್ನೆ ವ್ಯಕ್ತವಾಗುತ್ತಿರುವುದು. ನೋಡಿದ್ರಲ್ಲ ಯಾವ ರೀತಿಯಾಗಿ ರಕ್ಷಿತ್ ಶೆಟ್ಟಿ ಅವರ ಅರ್ಧ ನಿರ್ಮಾಣ ಆಗಿರುವಂತಹ ಮನೆ ಇದೆ ಅಂತ ಹೇಳಿ. ಈ ಮನೆ ಆರ್ ನಗರದಲ್ಲಿರುವಂತಹ ಈ ಮನೆಯ ಬೆಲೆ ಬರೋಬ್ಬರಿ 25 ಕೋಟಿ ರೂಪಾಯಿ ಅಂತ ಕೂಡ ಮೂಲಗಳ ಪ್ರಕಾರ ಹೇಳಲಾಗುತ್ತೆ. ಆದರೆ ಈ ರೀತಿಯಾಗಿ ಭವ್ಯವಾಗಿ ನಿರ್ಮಿಸ್ತಾ ಇರುವಂತಹ ಮನೆ ಅರ್ಧಕ್ಕೆ ನಿಂತಿದ್ಯಾಕೆ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಈ ಪ್ರಶ್ನೆಗೆ ಊಹಾಪೋಹಗಳು ಕೂಡ ಹರಿದಾಡ್ತಿತ್ತು. ಏನು ಅಂದರೆ ರಕ್ಷಿತ್ ಶೆಟ್ಟಿ ಅವರು 10 ವರ್ಷದ ಹಿಂದೆ ಏನು ರಶ್ಮಿಕಾ ಮಂದಣ್ಣರೊಟ್ಟಿಗೆ ನಿಶ್ಚಿತಾರ್ಥವನ್ನು ಮಾಡ್ಕೊಂಡಿದ್ರು, ಅದು ಅರ್ಧದಲ್ಲೇ ಬಿಟ್ಟೋಗಿತ್ತು. ಹೀಗಾಗಿ ಅವರು ಅದರಿಂದ ನೊಂದು ಈ ಮನೆಯ ನಿರ್ಮಾಣವನ್ನು ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ ಅಂತ ಕೂಡ ಕೆಲವರು ಮಾತಾಡ್ಕೊಳ್ತಾ ಇದ್ರು. ಆದರೆ ಇದಕ್ಕೆ ಉತ್ತರಿಸಿದಂತಹ ರಕ್ಷಿತ್ ಶೆಟ್ಟಿ ಅವರು ಕೂಡ ಅದು ಪ್ರಮುಖ ಕಾರಣ ಅಲ್ಲ, ಈ ಒಂದು ಮನೆಯ ನಿರ್ಮಾಣವನ್ನು ನಾನು ನಿಲ್ಲಿಸಿರೋದು, ಇದಕ್ಕೆ ಅವರು ಸಂಪೂರ್ಣವಾಗಿ ಒಂದು ಉತ್ತರವನ್ನು ಕೊಟ್ಟಿಲ್ಲ. ಆದರೆ ಈ ರೀತಿಯಾದಂತಹ ಮನೆಯನ್ನು ನೋಡಿದಾಗ ಎಲ್ಲರಲ್ಲೂ ಕೂಡ
ಖಡಾಖಂಡಿತವಾಗಿ ಒಂದು ಪ್ರಶ್ನೆ ಬರುವಂಥದ್ದು, ಯಾಕೆ ಈ ರೀತಿಯಾಗಿ ಒಂದು ಭವ್ಯವಾದ ಮನೆಯನ್ನು ಇವರು RR ನಗರದಲ್ಲಿ ಕಟ್ಟಿಸ್ತಾ ಇದ್ದಾರೆ, ಆದರೆ ಅರ್ಧಕ್ಕೆ ನಿಂತಿರೋದಕ್ಕೆ ಮುಖ್ಯ ಕಾರಣ ಏನು? ಹಣ ತೊಂದರೆನಾ ಅಥವಾ ಅವರಿಗೆ ಮನಸ್ಸಿಲ್ವಾ? ಅವರು ಸಂಪೂರ್ಣವಾಗಿ ಹೋಗಿ ಊರಲ್ಲಿ ಸೆಟ್ಲ್ ಆಗ್ತಾರಾ? ಈ ರೀತಿಯಾಗಿ ಹಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ರಕ್ಷಿತ್ ಶೆಟ್ಟಿ ಅವರೇ ಉತ್ತರ ಕೊಡಬೇಕು. ಈ ಮನೆಯ ನಿರ್ಮಾಣವನ್ನು ಪೂರ್ಣಗೊಳಿಸ್ತಾರಾ ಅಥವಾ ಈ ಮನೆ ಹೀಗೆ ಇರುತ್ತಾ? ಆದರೆ ನಿಲ್ಲಿಸೋದಾದರೆ ಯಾಕಾಗಿ ಈ ಮನೆಯ ನಿರ್ಮಾಣವನ್ನು ನಿಲ್ಲಿಸಿದ್ರು ಅಂತ ಹೇಳಿ ರಕ್ಷಿತ್ ಶೆಟ್ಟಿ ಅವರೇ ಉತ್ತರ ಕೊಡಬೇಕು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ರಚನಾ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.